ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೈ ಡ್ರಾಮಾನೇ ನಡೆದು ಹೋಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಈಗ ಬಿಡುಗಡೆ ಆಗಿದ್ದಾರೆ. ಪ್ರತಿಭಟನೆ ವೇಳೆ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು. ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಠಾಣೆ ಕರೆ ತಂದಿದ್ರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಮಂದಿರ್ ಮಾರ್ಗ್ ಠಾಣೆಗೆ ಪೊಲೀಸರು ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ರು. ಹೀಗಾಗಿ ಪೊಲೀಸ್ ಠಾಣೆಗೆ ಸೋನಿಯಾ ಗಾಂಧಿ ಕೂಡ ಭೇಟಿ ನೀಡಿದ್ರು. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರು. ಇದಾದ ಬಳಿಕ ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ರು ಪೊಲೀಸರು, ಅವರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ. ಅದುವರೆಗೂ ಕೂಡ ಅವರನ್ನು ಅಲ್ಲೇ ಇರಿಸ್ಕೊಳ್ಳಾಗಿತ್ತು. ಇವತ್ತು ರಾಜಧಾನಿ ದೆಹಲಿ ಅಕ್ಷರಶಃ ರಣರಂಗವೇ ಆಗೋಗಿತ್ತು. ವಿದ್ಯಾರ್ಥಿಗಳಿಗೆ ನ್ಯಾಯಕ್ಕಾಗಿ ಈ ಹೋರಾಟ, ಇದನ್ನು ತಡೆಯೋದಕ್ಕಾಗಲ್ಲ. ಪ್ರಧಾನಿ ಮೋದಿ, ನೀವು ಎಲ್ಲಾ ತಂತ್ರಗಳನ್ನು ಪ್ರಯೋಗಿಸಿ, ಹೀಗಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೋಸ್ಟ್ ಹಾಕಿದ್ದಾರೆ. ನಿಮ್ಮ ಎಲ್ಲಾ ಶಕ್ತಿಗಳನ್ನು ಬಳಸಿ, ಆದ್ರೆ ಈ ಹೋರಾಟ ಮಾತ್ರ ನಿಲ್ಲಲ್ಲ. ವಿದ್ಯಾರ್ಥಿಗಳ ನ್ಯಾಯಕ್ಕಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅಂತ ಎಕ್ಸ್ ಅಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವೇನೆಲ್ಲ ತಂತ್ರಗಳನ್ನ ಮಾಡಿ, ನಿಮ್ಮ ಹತ್ರ ಇರುವಂಥ ಎಲ್ಲ ಅಧಿಕಾರ ಶಕ್ತಿಯನ್ನ ಬಳಕೆ ಮಾಡಿ ಏನೇ ಮಾಡಿದ್ರೂ ಕೂಡ ಈ ಪ್ರತಿಭಟನೆಯನ್ನ ದಮನ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳಿಗಾಗಿ ನ್ಯಾಯ ಕೊಡಿಸೋದಕ್ಕಾಗಿ ನಡೀತಾ ಇರುವಂಥ ಹೋರಾಟ ಇದು. ಯಾವುದೇ ಕಾರಣಕ್ಕೂ ನೀವು ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕೈಯಲ್ಲೇನಾಗುತ್ತೆ, ನೀವು ಎಲ್ಲವನ್ನು ಪ್ರಯೋಗ ಮಾಡಿ. ನಿಮ್ಮ ಹತ್ರ ಅಧಿಕಾರ ಇದೆ, ವ್ಯವಸ್ಥೆ ಇದೆ, ಎಲ್ಲವನ್ನು ಬಳಸ್ಕೊಳ್ಳಿ. ಏನು ಬೇಕಾದರೂ ತಂತ್ರ ಮಾಡಿ, ನಿಮ್ಮ ಹತ್ರ ಇರೋ ಅಧಿಕಾರ ಬಳಸ್ಕೊಂಡು ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಅಥವಾ ನಮ್ಮ ಪ್ರತಿಭಟನೆಯನ್ನು ಕಟ್ಟಿ ಹಾಕೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ, ಮಾಡಿ. ಆದರೆ ಅದು ಯಾವುದಕ್ಕೂ ಕೂಡ ಇದು ಈ ಬಾರಿ ನಿಲ್ಲಲ್ಲ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಶುರುವಾಗಿರುವಂಥ ಹೋರಾಟ ಇದು. ಯಾವುದೇ ಕಾರಣಕ್ಕೂ ನಾವು ಇದನ್ನು ನಿಲ್ಲಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಮತ್ತೆ ಪೋಸ್ಟ್ ಮಾಡಿದ್ದಾರೆ. ನೀಟ್ UGಯಲ್ಲಿ ನಡೆದಂಥ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದೆಲ್ಲವನ್ನು ಕೂಡ ವಿರೋಧಿಸಿ ನಡೀತಾ ಇರೋ ಪ್ರತಿಭಟನೆ. ನೋಡಿ, ರಾತ್ರಿ ಸುಮಾರು 11 ಗಂಟೆ ಆಗಿದೆ ಸಮಯ. ಆದರೂ ಕೂಡ ದೆಹಲಿಯಲ್ಲಿ ಇನ್ನೂ ಕೂಡ ಪ್ರತಿಭಟನೆಯ ಕಾವು ಅದೇ ರೀತಿ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯ ಹೈಡ್ರಾಮಾಗಳು ಸೃಷ್ಟಿಯಾಗಿದೆ ದೆಹಲಿಯಲ್ಲಿ ಅಂತ. ಈಗಲೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ AICC ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಆಗ್ರಹಿಸಿದ್ದಾರೆ. ನೀಟ್ ಅಕ್ರಮದ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು. ಕೇಂದ್ರ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ನೋವನ್ನ ಆಲಿಸಬೇಕು, ಹೀಗಂತ ಪ್ರಿಯಾಂಕಾ ಗಾಂಧಿ ಆಗ್ರಹಿಸಿದ್ದಾರೆ. ಮೊದಲು ಸಚಿವರ ತಲೆದಂಡ ಆಗಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಸಂಸತ್ತಲ್ಲಿ ಇದರ ಬಗ್ಗೆ ಚರ್ಚೆ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. हमारी डिमांड बहुत स्पष्ट है और हम शुरू से ही डिमांड कर रहे हैं. जो एजुकेशन सिस्टम एकदम ब्रोकन है, उसको हमें दुरुस्त करना है, उस सिस्टम को ठीक करना है. उसके लिए आप डिस्कशन करो. धर्मेंद्र प्रधान जी को रिजाइन करना है, एक डिस्कशन होना चाहिए पार्लियामेंट, और जो स्टूडेंट्स प्रोटेस्ट कर रहे हैं उनकी सुनवाई होनी चाहिए. हम कहते हैं, हम पार्लियामेंट में हम क्या कर रहे हैं, कौन सी बिल आ रही है, फिर से वंदे मातरम की इज्जत की बिल आ रही है. क्या मतलब है इसका, क्या मतलब है इसका? हमारी डिमांड बहुत स्पष्ट है और हम शुरू से ही डिमांड कर रहे हैं. जो एजुकेशन सिस्टम एकदम ब्रोकन है, उसको हमें दुरुस्त करना है, उस सिस्टम को ठीक करना है. उसके लिए आप डिस्कशन करो. धर्मेंद्र प्रधान जी को रिजाइन करना है, एक डिस्कशन होना चाहिए पार्लियामेंट, और जो स्टूडेंट्स प्रोटेस्ट कर रहे हैं उनकी सुनवाई होनी चाहिए. हम कहते हैं, हम पार्लियामेंट में हम क्या कर रहे हैं, कौन सी बिल आ रही है, फिर से वंदे मातरम की इज्जत की बिल आ रही है. क्या मतलब है इसका, क्या मतलब है इसका? हमारी डिमांड बहुत स्पष्ट. ಇನ್ನು ಕಾಂಗ್ರೆಸ್ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ನಿಂತಿದೆ. ಮಂತ್ರಿಗಳು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ದೆಹಲಿಯಲ್ಲಿ ಸಿಎಂ DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಮತ್ತೆ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಕೇಳಿದೀವಿ ಇದ್ರ ಬಗ್ಗೆ. ಆದರೆ ಇದ್ಯಾವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ. ಅದಕ್ಕಾಗಿ ಯುವಕರು ಪ್ರತಿಭಟನೆ ನಡೆಸಿದ್ದಾರೆ. ಯುವಕರು ನಮ್ಮ ದೇಶದ ಆಸ್ತಿ,
ನಮ್ಮ ದೇಶದ ಭವಿಷ್ಯ, ನಮ್ಮ ಮಕ್ಕಳಿಗೆ ನಾವೇ ಹೊಡೆದಾಗಲ್ವಾ ಇದು ಅಂತ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸುಮಾರು 100ಕ್ಕೂ ಹೆಚ್ಚು ಪಾರ್ಲಿಮೆಂಟ್ ಮೆಂಬರ್ಸು, ನಾನು ಸತೀಶನ್, ನಾವೆಲ್ಲ ಸೇರಿ ಇವತ್ತು ಪ್ರಧಾನಮಂತ್ರಿ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಭಾಳ ಸೌಮ್ಯವಾದ ಪ್ರತಿಭಟನೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಪ್ರತಿಭಟನೆಯನ್ನು ವ್ಯಕ್ತಪಡಿಸೋಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ರೆಡಿ ಇದ್ದೀನಿ. ನನಗೆ ನಾಳೆ ಟೈಮ್ ಕೊಟ್ರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಕಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಸಂದರ್ಭನೂ ಇಲ್ಲ. ಈಗ ರಾತ್ರಿ ಇತ್ತು, ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು ಅಂತಿತ್ತು. ಈಗ ಇನ್ನು ಅವರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೀನಿ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸಿದ್ರು, ಭಾಳ ಅಸಭ್ಯದಿಂದ ವರ್ತನೆ ಮಾಡಿದ್ರು, ನನ್ನೂ ಕೂಡ ಎಳೆದಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿಯವರು ನಮ್ಮ ಮುಖ್ಯಮಂತ್ರಿಗಳು ಮುಟ್ಬಾರ್ದು ಅನ್ನೋದನ್ನು ವಾರ್ನಿಂಗ್ ಕೊಟ್ಟರು. ಆಗ ಅವ್ರು ನನ್ನ ಮುಖ ನೋಡಿಕೊಂಡು ನನ್ನ ಸುತ್ತು ಬೆಂಗಾವಲಾಗಿ ನಿಂತ್ಕೊಂಡ್ರು. ಆಮೇಲೆ ಸೈಡಿಗೆ ಹೋದೆ. ನಾನು ಸೈಡಲ್ಲಿ ಚೇರ್ ಹಾಕಿ ಅವರೇ ಪೊಲೀಸವರೇ ಕರ್ಕೊಂಡ್ಬಂದು ನನ್ನ ಕುಣಿಸಿದ್ರು. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ಹೋರಾಟ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಲಿಲ್ಲ ಅಂದರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ದರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ಮ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ, ನಮಗೆ ಬೇರೆ ಇನ್ನೇನಿಲ್ಲ ಅಂಥೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಅವ್ರ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡೋಕ್ಕಾಗಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಭಾಳ ಅಸಭ್ಯ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿಯವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ, ಅವ್ರಿಗೆ ಯಾವ ರೀತಿ, ಮತ್ತು ಬೇರೆ ಬೇರೆ ನಮ್ಮೆಲ್ಲ MPsನೆಲ್ಲ ಫಸ್ಟು ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದುಬಿಟ್ರು. ಯಾರು ಒಳಗಡೆ ಬರೋಕ್ಕೆ ಬಿಡಲಿಲ್ಲ. 5-6 ಕಡೆ ಎಲ್ಲ ರೋಡ್ನ ಬ್ಲಾಕ್ ಮಾಡಿಬಿಟ್ರು. ಆದರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆ ಭಾಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನು ಅವರು ಎಳೆದಾಡಿ ಬಲಾತ್ಕಾರದಿಂದ ಅವ್ರ ಮೇಲೆಲ್ಲ ಕೈ ಹಾಕಿ, ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಒತ್ಕೊಂಡೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ ಇವೆಲ್ಲ ಕೂಡ ನಡೆಸಿ, ಕೊನೆಗೆ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವ್ರನ್ನ ಕೂಡ ಅರೆಸ್ಟ್ ಮಾಡಿ, ಇದು ಇವತ್ತು ಭಾಳ ಖಂಡನೀಯವಾದಂಥ ಒಂದು ವಿಚಾರ. ಸೊ ಇವತ್ತು ನೀವೆಲ್ಲ ಹೋರಾಟದ ಸ್ವರೂಪ ನೋಡಿದ್ದೀರಿ. ರಾಹುಲ್ ಗಾಂಧಿ ಮಕ್ಕಳಿಗೋಸ್ಕರ ಯಾವ ರೀತಿ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ, ಯುವಕರಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಸ್ವಂತ ಪ್ರಿಯಾಂಕಾ ಗಾಂಧಿಯವರೇ ಅವರ ಭಾವನೆ, ಅವರ ಕೂಗು, ಅವರ ಹೋರಾಟ ನೀವೆಲ್ಲ ಗಮನಿಸಿದ್ದೀರಿ. ಇದೇ ಈ ದೇಶದಲ್ಲಿ ಗಾಂಧಿ ಕುಟುಂಬದ ಒಂದು ದೊಡ್ಡ ಆಸ್ತಿ, ಒಂದು ಹೋರಾಟದ ಸ್ವರೂಪ. ಸೊ ಇವತ್ತು ಏನು ನಮ್ಮ ಎಲ್ಲ ಸಂಸತ್ ಸದಸ್ಯರನ್ನ, ರಾಹುಲ್ ಗಾಂಧಿಯವ್ರನ್ನ, ಪ್ರಿಯಾಂಕಾ ಗಾಂಧಿಯವ್ರನ್ನ ನಡೆಸಿದ ರೀತಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶ ಇದನ್ನು ಖಂಡಿಸ್ತದೆ. ಇತಿಹಾಸದಲ್ಲಿ ಇಂದು ಕರಾಳ ದಿನ.
ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕಿಡಿಕಾರಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರಾಳ ದಿನ ಇವತ್ತು. ಪ್ರಧಾನಮಂತ್ರಿಗಳ ನಿವಾಸದ ಬಳಿ ಇಂಥ ನಡವಳಿಕೆ ಇದು ಕಾನೂನು ಬಾಹಿರ. ವಾಸ್ತವದಲ್ಲಿ ಇದು ಪ್ರತಿಭಟನೆ ಅಲ್ಲ, ಇದು ಅರಾಜಕತೆ ಅಂತ ಹೇಳಿದ್ದಾರೆ. ಇವತ್ತಿನ ಘಟನೆಗಳು ಇತಿಹಾಸದಲ್ಲಿ ಕರಾಳ ದಿನಗಳಾಗಿ ಗುರುತಿಸಿಕೊಳ್ತವೆ ಅಂತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕಾಂಗ್ರೆಸ್ ಮತ್ತೆ ಯಾರೆಲ್ಲ ಪ್ರತಿಭಟನೆಯಲ್ಲಿ ಇವತ್ತು ಕೈ ಜೋಡಿಸಿದ್ರೋ ವಿಪಕ್ಷಗಳ ನಾಯಕರು ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ಬಂದು ಧರಣಿ ಕೂತು ಅಲ್ಲಿ ದೊಡ್ಡ ಐಡ್ರಾಮಾ ನಡೆದು ಹೋಯಿತು. ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಮತ್ತೆ ಇವತ್ತು ಒಂದು ಕರಾಳ ದಿನ ಆಗಿ ಉಳಿಯುತ್ತೆ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ನಾಚಿಕೆ ಇಲ್ಲದೆ ತನ್ನ ಕೆಲಸ ಮುಂದುವರಿಸಿದೆ ಹೀಗಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಸಂಸತ್ತಿನ ಮುಂಗಾರು ಅಧಿವೇಶನದ ವೇಳೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳೋದನ್ನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಚಿಕೆ ಇಲ್ಲದೆ ಮಾಡ್ತಾ ಇದೆ. ಹೀಗಂತ ಎಕ್ಸ್ ಖಾತೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ಯಾವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾ ಇದೆಯೋ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿ ಅವರ ಈ ಪ್ರತಿಭಟನೆಯ ವಿರುದ್ಧ ಕಿಡಿಕಾರಿದ್ದಾರೆ. ಸಂಸತ್ ನಡೆಯೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನೇ ಇವರು ರಾಜಕೀಯ ದಾಳಗಳನ್ನಾಗಿ ಮಾಡ್ಕೊಳ್ತಿದ್ದಾರೆ. ನಾಚಿಕೆ ಇಲ್ಲದ ಕೆಲಸವನ್ನ ಕಾಂಗ್ರೆಸ್ ಮುಂದುವರಿಸ್ತಾ ಇದೆ. ಇವರ ರಾಜಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನ ಬಲಿ ಕೊಡ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಅವರನ್ನ ದಾಳವನ್ನಾಗಿ ಬಳಸಿಕೊಂಡು ಕಾಂಗ್ರೆಸ್ ಈ ರೀತಿ ಮಾಡೋದಕ್ಕೆ ಹೊರಟಿದೆ. ಮತ್ತೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಕೆಲಸವನ್ನ ಕಾಂಗ್ರೆಸ್ ಮುಂದುವರಿಸೋದಕ್ಕೆ ಹೋಗ್ತಾ ಇದೆ ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಕಿಡಿಕಾರಿದ್ದಾರೆ.